ರಾಜ್ಯ ವೀರಶೈವ ಲಿಂಗಾಯತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ 2024ನೇ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವು ದಿನಾಂಕ 31/12/2023 ಭಾನುವಾರ ಬೆಳಗ್ಗೆ 11 ಗಂಟೆಯಲ್ಲಿ ನೆರವೇರಿತು. ನಿವೃತ್ತ ಐಎಎಸ್ ಅಧಿಕಾರಿಗಳಾದ ಡಾಕ್ಟರ್ ಸಿ ಸೋಮಶೇಖರ್ ಅವರು ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಸಂಘದ ಉದ್ದೇಶ, ಬೆಳವಣಿಗೆ ಕುರಿತು ಮಾತನಾಡಿದರು. ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷರಾದ ಸೋಮಶೇಖರಯ್ಯರವರು ವಹಿಸಿದ್ದರು. ವೇದಿಕೆಯಲ್ಲಿ ಲಯನ್ ಬಿ ನಿರಂಜನ್ ಹಾಗೂ ಗಂಗಪ್ಪ ಎಸ್ ಒಂಬ್ಳ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಪ್ರಧಾನ ಕಾರ್ಯದರ್ಶಿಯಾದ ಪ್ರಸನ್ನಕುಮಾರ್ ಅವರು ಸರ್ವರನ್ನು ಸ್ವಾಗತಿಸಿದರು. ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರಾದ ಸಾನಂದ ಗಣೇಶ್, ತಾರಕೇಶ್ವರಿ, ಮಲ್ಲಿಕಾರ್ಜುನಯ್ಯ, ಚಂದ್ರಶೇಖರ್, ವಿಜಯ್ ಕುಮಾರ್, ಬಸವಯ್ಯ ಹಾಗೂ ಅನೇಕ ಸದಸ್ಯರುಗಳು ಮತ್ತು ವೀರಶೈವ ನೌಕರರ ಬಂಧುಗಳು ಭಾಗವಹಿಸಿದ್ದರು. ಕಾರ್ಯಕ್ರಮದ ನಿರೂಪಣೆಯನ್ನು ಜಗದೀಶ್ ಬಿಜಿರವರು ನೆರವೇರಿಸಿಕೊಟ್ಟರು. ಕೊನೆಯಲ್ಲಿ ಎಲ್ಲರಿಗೂ ವಂದನಾರ್ಪಣೆ ಸಲ್ಲಿಸಿದರು. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂಧದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ. ನಮ್ಮ ಕೂಡಲ ಸಂಗನ ಶರಣರ ಅನುಭಾವದ ಸಂಘದಿಂದ ಎನ್ನ ಭವದ ಕೇಡು ನೋಡಯ್ಯ ಅನ್ನುವ ಬಸವಣ್ಣನವರ ವಾಣಿಯನ್ನು ಸ್ಮರಿಸಿಕೊಳ್ತಾ, ಇಂದು ಈ ಶುಭ ದಿವಸ, ಇದು ವಾರದ ಅಂತ್ಯದ ದಿನ, ತಿಂಗಳ ಅಂತ್ಯದ ದಿನ, ವರ್ಷದ ಅಂತ್ಯದ ದಿನ. ಈ ಮೂರು ದೃಷ್ಟಿಯಿಂದ ಇವತ್ತು ಕೊನೆಯ ದಿನ, ವರ್ಷದ ಕೊನೆಯ ದಿನ. ನಾಳೆ ಹೊಸ ಹೆಜ್ಜೆ, ಹೊಸ ಕನಸುಗಳು, ಹೊಸ ಮನಸ್ಸುಗಳು, ಹೊಸ ವಿಚಾರಧಾರೆ, ಹೊಸ ಚಿಂತನೆ. ಇಂದು ನಮ್ಮ ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ನೌಕರ ಕ್ಷೇಮಾಭಿವೃದ್ಧಿ ಸಂಘ ರಾಜ್ಯಾಧ್ಯಕ್ಷ ನನ್ನ ಗೆಳೆಯ ಸಹೋದರ ಸೋಮಶೇಖರಯ್ಯ. ನಾನು ಸಹಕಾರ ಇಲಾಖೆಯಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡುವಾಗ ಸೋಮಶೇಖರಯ್ಯನವರ ಕ್ರಿಯಾಶೀಲತೆ, ನಮ್ಮ ಸಮಾಜದ ಬಗ್ಗೆ ಅವರಿಗಿರುವ ಅಭಿಮಾನ ಮತ್ತು ನಮ್ಮವರು ಯಾರೇ ಹೋದರೂ ಸಹ ಅವರಿಗೆ ಸಹಾಯ ಮಾಡುವಂತಹ ಒಂದು ಪ್ರೀತಿಯ ಭಾವ ನಾನು ಕಂಡು ಸೋಮಶೇಖರಯ್ಯನ ಬಗ್ಗೆ ಭಾಳ ಅಭಿಮಾನವನ್ನು ಬೆಳೆಸ್ಕೊಂಡಿದ್ದೆ. ಈಗ ಅಭಿಮಾನ ಮತ್ತಷ್ಟು ಹೆಚ್ಚಾಗಿದೆ. ಇಂತಹ ಒಂದು ಕ್ರಿಯಾಶೀಲ ಸಂಸ್ಥೆಯ ರಾಜ್ಯಾಧ್ಯಕ್ಷರಾಗಿರುವ ಸನ್ಮಾನ್ಯ ಸೋಮಶೇಖರಯ್ಯನವರೇ, ಬಹುಕಾಲದಿಂದ ಈ ಸಂಸ್ಥೆಯನ್ನು ನಡೆಸ್ಕೊಂಡು ಬಂದು ಒಂದು ಕಾಯಕ ದೃಷ್ಟಿಯಿಂದ, ದಾಸೋಹದ ದೃಷ್ಟಿಯಿಂದ ಜ್ಞಾನ ದಾಸೋಹ ಅನ್ನುವ ಸಂಸ್ಥೆಯನ್ನು ಕಟ್ಟಿಕೊಂಡು ಪ್ರತಿ ತಿಂಗಳು, ಪ್ರತಿ ವಾರ ಶರಣರ ಚಿಂತನೆಯ ಬಗ್ಗೆ ಅಪಾರವಾದಂಥ ಕಾಳಜಿ ವಹಿಸ್ತಾ ಇದ್ದಂಥ ಬಹಳ ಚುರುಕಾದ ಪ್ರೀತಿಯ ನನ್ನ ಗೆಳೆಯರಾದ ಸನ್ಮಾನ್ಯ ನಿರಂಜನ್ ಮಹಾಪ್ರಭುಗಳೇ ಹಾಗೂ ಸನ್ಮಾನ್ಯ ಗಂಗಪ್ಪ ಹೊಂಗಲ್ ಅವರೇ, ಬೊಂಬಾಳೆಯವರೇ, ಸನ್ಮಾನ್ಯ ಆವತಿಯವರೇ, ರುದ್ರಪ್ಪನವರೇ, ಸನ್ಮಾನ್ಯ ಪ್ರಸನ್ನಕುಮಾರ್ ಅವರೇ, ರಾಜಶೇಖರ್ ಅವರೇ, ಮಲ್ಲಿಕಾರ್ಜುನಯ್ಯನವರೇ, ನಾಡಗೌಡರೇ, ಚಂದ್ರಶೇಖರ್ ನಾಯ್ಕ ಅವರೇ, ಶ್ರೀಮತಿ ಸೋಮಶೇಖರ್ ಅವರೇ, ಶ್ರೀಮತಿ ಆವತಿಯವರೇ ಮತ್ತು ನೆರೆದಿರುವ ಎಲ್ಲ ಆತ್ಮೀಯ ರೇವಣ್ಣವರೇ, ಸನ್ಮಾನ್ಯ ರೇವಣ್ಣವರೇ ಮತ್ತು ಆತ್ಮೀಯ ಮಿತ್ರರೇ, ನಿಮಗೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನೀವು ನಮ್ಮ ಮನೆಗೆ ಬಂದದ್ದಕ್ಕೆ, ಇದು ನಮ್ಮ ಮನೆ, ಇದು ಬಸವೇಶ್ವರ ನಿಲಯ. ಎಲ್ಲ ಕಡೆ ಬಸವಣ್ಣನೇ ಜಾಸ್ತಿ ನೋಡ್ತೀನಿ, ಏಕೆಂದರೆ ಬಸವಣ್ಣನೇ ನಮ್ಮ ಆರಾಧ್ಯ ದೈವ. ಹಾಗಾಗಿ ಬಸವೇಶ್ವರ ನಿಲಯದ ಈ ಸ್ನೇಹಶ್ರೀ ಈ ಸಣ್ಣ ಒಂದು ಕೊಠಡಿಗೆ ಬಂದದ್ದಕ್ಕೆ ನಮಗೆಲ್ಲರಿಗೂ ವಂದಿಸ್ತಾ, ಇದು ಪ್ರದರ್ಶನ ಅಲ್ಲ, ಇದು ದರ್ಶನ ಅನ್ನೋ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ಸ್ಥಾನವಹಿಸುವಂಥ ಸನ್ಮಾನ್ಯ ಶ್ರೀ ಸೋಮಶೇಖರ್ ಸಾಹೇಬ್ರೆ ಹಾಗೂ ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ್ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯದ ಅಧ್ಯಕ್ಷರಾದಂಥ ಸೋಮಶೇಖರ್ ಸಾಹೇಬ್ರೆ ಹಾಗೂ ನಿರಂಜನ್ ಅವರೇ ಹಾಗೂ ನನ್ನ ಎಲ್ಲ ನಮ್ಮ ಸಮಾಜದ ಎಲ್ಲ ಹಿರಿಯರೇ ಹಾಗೂ ನನ್ನ ಸ್ನೇಹಿತರು, ನನ್ನ ಹೆಸರು ಗಂಗಪ್ಪ ಹೊಂಬಾಳೆ ಅಂತೇಳಿ. ನಾನು ಈಗ ವಿಧಾನಸೌಧದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ.
ನಾನು ಮುಂಚೆ ಡೆಪ್ಯೂಟಿ ಸ್ಪೀಕರ್ ಹತ್ರ ಪ್ರೈವೇಟ್ ಸೆಕ್ರೆಟರಿ ಕೂಡ ಕೆಲಸ ಮಾಡಿದೆ. ಆ ಹೊತ್ತಿನಲ್ಲೇ ನಾವು KVL ಇವ್ರದ್ದೇನು KVL ನೌಕರರ ಸಂಘ ಅಂತಿದೆಯಲ್ಲ, ನಾವೇ ಇದೆ KVL ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಂಥೇಳಿ ಒಂದು ಸ್ಥಾಪನೆ ಮಾಡಿ ಅದರಲ್ಲಿ ನಾನು ಕೂಡ ಒನ್ ಆಫ್ ದಿ ಡೈರೆಕ್ಟರ್ ಆಗಿದ್ದೀನಿ, ಅಲ್ಲಿ ನಿರ್ದೇಶಕನಾಗಿದ್ದೀನಿ. ಸುಮಾರು 3 ವರ್ಷಗಳಿಂದ ಭಾಳ ಸಕ್ಸಸ್ಫುಲ್ ಆಗಿ ನಾವು ಅದನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ಸರ್. ಸೊ ಸಾಹೇಬ್, ನಾನು ಯಾಕೆ ಮಾತನ್ನ ಮುಂದುವರಿಸ್ತಿದೆ ಅಂದರೆ, ತಮ್ಮದಾದಮೇಲೆ ತಾವು ಹೇಳಿದ್ರೆ ನಮ್ಮವರು ಅಧಿಕಾರಿಗಳು ಹಿಂಜರಿತಾ ಇದ್ದಾರೆ, ಸೇರ್ಕೊಳ್ತಾ ಇಲ್ಲ, ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಾ ಇಲ್ಲ. ಏನಾದ್ರು ಇಂಡಿವಿಜುವಲ್ ಆಗಿ ಎಲ್ಲರೂ ಸಿಕ್ಕರೆ ಚೆನ್ನಾಗಿ ಮಾತಾಡಿಸ್ತಾರೆ, ಗುಂಪಲ್ಲಿ ಸಿಕ್ಕಾಗ ತಪ್ಪಿಸ್ಕೊಡೋವಂಥದ್ದು ಅಥವಾ ಹಿಂಜರಿಯುವಂಥದ್ದು ಸ್ವಭಾವ ನಮ್ಮಲ್ಲಿದೆ ಅಂತೇಳಿ, ಅದು 100ಕ್ಕೆ 100 ಸತ್ಯ. ಅದಕ್ಕೆ ಅದನ್ನೆಲ್ಲವನ್ನು ಮೀರಿಸಲಿಕ್ಕೆ ನಾವೆಲ್ಲರೂ ಒಂದು ಸೇರಲಿಕ್ಕೆ ಒಂದು ವೇದಿಕೆ ಮಾಡೋ ಉದ್ದೇಶನ ಇಟ್ಕೊಂಡೆ ನಾವು KVL ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಂತೇಳಿ ಮಾಡಿರುವಂಥದ್ದು. ಹಾಗಾಗಿ ನಾವೀಗ 3 ಕಾರ್ಯಕ್ರಮಗಳನ್ನ ಮಾಡಿದ್ವಿ. ಲಾಸ್ಟ್ ಟೈಮು ನಮ್ಮ ಇದರಲ್ಲಿ ಸ್ಕೌಟ್ಸ್ ಆ್ಯಂಡ್ ಗೈಡ್ಸಲ್ಲಿ ಕೂಡ ನಾವು ಮಾಡಿದ್ದೀವಿ. ನಮ್ಮ ಎಲ್ಲ ಹಿರಿಯ ಅಧಿಕಾರಿಗಳು IAS, IPS, IRS, KS ಅಧಿಕಾರಿಗಳು ನಮ್ಮ ಸಮಾಜದಿಂದ ಯಾರು ಆಯ್ಕೆ ಹೋಗಿದ್ದಾರೆ, ಅವ್ರಿಗೆ ಸನ್ಮಾನಗಳು ಆಗಿರಲಿಲ್ಲ ಸರ್. ಸೊ ಅವ್ರಿಗೆ ನಾವೆಲ್ಲರನ್ನೂ ಒಗ್ಗೂಡಿಸಿ ಒಂದು ಸನ್ಮಾನ ಕಾರ್ಯಕ್ರಮಗಳು ಮಾಡಿದ್ವಿ. ನಮ್ಮ ಎಲ್ಲ ಅಧಿಕಾರಿಗಳು ನಮ್ಮ ರಾಜ್ಯದಲ್ಲಿ ಅಂತಲ್ಲ, ರಾಜ್ಯವನ್ನು ಬಿಟ್ಟು ಹೊರಗಡೆ ಇರುವಂಥದ್ದು ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳು ಕೂಡ ಸೇರಿಸಿ ನಾವು ಅವ್ರಿಗೆಲ್ಲ ಒಂದು ಸನ್ಮಾನ ಮಾಡಿ ಅವ್ರಿಗೆ ಗುರುತಿಸಿ ಒಂದು ವೇದಿಕೆಯನ್ನು ಕೊಡೋ ಒಂದು ಉದ್ದೇಶ ಇಟ್ಕೊಂಡು ನಾವು KVL ಸಂಸ್ಥೆಯನ್ನು ಕಟ್ಟಿದ್ದೀವಿ ಸರ್. ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ 2024ನೇ ಸಾಲಿನ ಒಂದು ದಿನ ಕ್ಯಾಲೆಂಡರ್ನ ಬಿಡುಗಡೆ ಸಮಾರಂಭ ಈಗ ತಾನೇ ವಿದ್ಯುಕ್ತವಾಗಿ ನೆರವೇರಿತು. ನಮ್ಮ ಸಂಘದ ಗೌರವಾಧ್ಯಕ್ಷರಾದ ಸನ್ಮಾನ್ಯ ಸಿ ಸೋಮಶೇಖರ್ ಅವರು, ನಿವೃತ್ತ IAS ಅವರು ಕೂಡ ಈ ಕಾರ್ಯಕ್ರಮನ ಉದ್ಘಾಟನೆ ನೆರವೇರಿಸಿಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಕೂಡ ಇದು ಹಾಜರಿದ್ದಾರೆ. ಮತ್ತು ಏನು 2024ನೇ ವರ್ಷ ಎಲ್ರಿಗೂ ಒಂದು ನಮ್ಮ ವೀರಶೈವ ಲಿಂಗಾಯತ ನೌಕರರ ಸಂಘಟನೆಗೆ ಬಲ ಬರಲಿ, ಜೊತೆಗೆ ಎಲ್ಲ ರೀತಿ ಎಲ್ಲ ವೀರಶೈವ ನೌಕರ ಬಂಧುಗಳ ಒಂದು ಒಳ್ಳೆಯದಾಗಲಿ ಅಂತ ಆಶಿಸ್ತೀನಿ. ಅದೇ ರೀತಿ ನಮ್ಮ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನೋ ರೀತಿ, ಅದೇ ರೀತಿ ಬಸವಾದಿ ಶರಣರ ಒಂದು ಕಾಯಕವೇ ಕೈಲಾಸ ಅನ್ನೋ ರೀತಿ, ಮತ್ತು ಇವನೇ ಅರವ ನೆಂದೆಣಿಸಯ್ಯ, ಇವ ನಮ್ಮವ ಎಂದೆಣಿಸಯ್ಯ ಅನ್ನೋ ರೀತಿ ನಮ್ಮ ನೌಕರ ಬಾಂಧವರುಗಳು, ವೀರಶೈವ ಲಿಂಗಾಯತ ನೌಕರ ಬಾಂಧವರುಗಳು ಸಮಾಜದ ಕೆಲಸಗಳನ್ನು, ಅದೇ ರೀತಿ ನಮ್ಮ ಸರ್ಕಾರದ ಕಾರ್ಯಕ್ರಮಗಳನ್ನ ಜನರಿಗೆ ತಲುಪಿಸೋ ರೀತಿ ತುಂಬ ಕೆಲಸ ಮಾಡಲಿ ಅಂತ ಹೇಳಿ ಎಲ್ರಿಗೂ ಒಂದು ವಿಶೇಷವಾಗಿ ಒಳ್ಳೆಯದನ್ನು ಬಯಸಿ, ಅದೇ ರೀತಿ ನಮ್ಮ 7ನೇ ವೇತನ ಆಯೋಗ ಕೂಡ 2024ನೇ ಇಸ್ವಿಲಿ ಪೂರ್ಣ ಪ್ರಮಾಣದಲ್ಲಿ ಎಲ್ಲ ನೌಕರ ಬಾಂಧವರಿಗೆ ಸಿಗಲಿ ಅಂತ ಆಶಿಸ್ತಾ, ನಮ್ಮ ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ನೌಕರರ ಸಂಘದಿಂದ ಎಲ್ಲ ನಮ್ಮ ಸಮುದಾಯ ಮತ್ತು ನೌಕರ ಬಂಧುಗಳಿಗೆ ಒಂದು ಹೊಸ ವರ್ಷದ ಶುಭಾಶಯನ ಕೋರ್ತಾ ಇದ್ದೀವಿ.